ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಅನುಶಾಸನ ಪರ್ವದ 5ನೇ ಅಧ್ಯಾಯದಲ್ಲಿ ನಾವಿದ್ದೇವೆ. 3ನೆಯ ಕಥೆಯಲ್ಲಿ ಇದ್ದೇವೆ. ಮೊದಲನೇ ಕಥೆ ಬಂದು ಬ್ರಾಹ್ಮಣಿಯೋರ್ವಳು ಹಾವಿನ ಕಡಿತದಿಂದ ಸತ್ತ ತನ್ನ ಮಗನ ಸಾವನ್ನ ಯಾವ ರೀತಿ ನೋಡುತ್ತಾಳೆ. ಬ್ರಾಹ್ಮಣರಿಗೆ ಬೇಕಾದದ್ದು ಕ್ಷಮಾ ಬಾಹ್ಯೇಷು ಶತ್ರುಷು ಅಂತ. ಆದರೆ ಬೇಡ, ಒಬ್ಬ ಅವಳ ಮೇಲೆ ಭಕ್ತಿ ಇದ್ದವ ಆ ಹಾವನ್ನ, ಮಗನಿಗೆ ಕಚ್ಚಿದ ಹಾವನ್ನ ಹಿಡಿದು ತರ್ತಾನೆ. ಆ ಹಾವಿಗೂ ಬೇಡನಿಗೂ ನಡೆಯುವ ಸಂವಾದ ಅದನ್ನು ನೋಡಿದೆವು. ಆಮೇಲೆ ಅದು ಮುಂದುವರ್ಕೊಂಡು ಹೋಗುತ್ತೆ. ಆ ಹಾವು ಮತ್ತೆ ಮೃತ್ಯು ಮತ್ತೆ ಕಾಲ, ಈ ರೀತಿ ಹೆಚ್ಚಿನ ದೇವತೆಗಳು ಅಸ್ವತಂತ್ರರು ಅನ್ನುವಂತಹ ಒಂದು ವಿಚಾರವನ್ನು ನಮಗೆ ಪರಿಚಯ ಮಾಡಿಕೊಡುತ್ತೆ ಮಹಾಭಾರತ. 2ನೆಯದ್ದು ಮತಂಗನ ಕಥೆ. ಬ್ರಾಹ್ಮಣ್ಯ ಅಂತನ್ನೋದು ಅಷ್ಟು ದುರ್ಲಭವ. ಜಪ ಮಾಡಿದ್ರೆ, ತಪಸ್ಸು ಮಾಡಿದರೆ ಬ್ರಾಹ್ಮಣ್ಯ ಅನ್ನೋದು ಸಿಗತ್ತಾ ಸಿಗಲ್ವಾ ಅಂತ ಧರ್ಮರಾಜನ ಪ್ರಶ್ನೆ. ಈ ಹಿಂದೆ ಎಲ್ಲ ಕೇಳಿದ್ದಾರೆ. ಬ್ರಾಹ್ಮಣನ ವೈಶಿಷ್ಟ್ಯ ಏನು? ಮಲ, ಮೂತ್ರ, ಕಾಮ, ಹಸಿವು ಎಲ್ಲ ಸಮಾನ. ಕ್ಷತ್ರಿಯನಿಗೂ ಅಷ್ಟೇ. ವೈಶಿಷ್ಟ್ಯ ಏನು ಅಂತ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಸ್ವಾಧ್ಯಾಯ ಯೇಷಾಂ ದೇವತ್ವಂ ಮಾನುಷ್ಯಂ ಯದಥೋನ್ಯಥ ಅಂತ. ವೇದಾಧ್ಯಯನ ಅನ್ನೋದು ಬ್ರಾಹ್ಮಣನ ಹೆಚ್ಚುಗಾರಿಕೆ. ಅಂದ್ರೆ ನಿರಂತರ ವೇದಾಧ್ಯಯನ, ಅದು ಬ್ರಾಹ್ಮಣನ ಹೆಚ್ಚುಗಾರಿಕೆ. ಉಳಿದದ್ದೆಲ್ಲ ಮಾನುಷ್ಯ. ಇದೇ ರೀತಿ ಅವನು ಪ್ರಶ್ನೆ ಕೇಳಿದ. ಆಗ ಮತಂಗ ಅನ್ನುವ ಒಬ್ಬ ಬ್ರಾಹ್ಮಣ ಕುಮಾರನ ಕಥೆಯನ್ನ ಹೇಳ್ತಾರೆ. ಇಲ್ಲಿ ಬ್ರಾಹ್ಮಣ್ಯ ಅಂದ್ರೆ ಜಾತಿಯಿಂದ ಹುಟ್ಟೋದು ಅಂತ ಅರ್ಥ ಅಲ್ಲ, ವೇದ ದರ್ಶನ ಅಂತ. ಆ ಮತಂಗ ಹೆಣ್ಣು ಕುದುರೆ ಒಂದು, ಹೆಣ್ಣು ಕತ್ತೆ ಒಂದು ಹೇಳುತ್ತೆ ಅವನಿಗೆ ಅಂದ್ರೆ ಅವನ ಕುರಿತು. ಇವನೆಲ್ಲೋ ಪೌರೋಹಿತ್ಯಕ್ಕೆ ಸಂಬಂಧಪಟ್ಟ ವಸ್ತುವನ್ನ ತರಬೇಕಿರತ್ತೆ. ಅಪ್ಪ ಹೇಳಿ ಕಳಿಸಿರ್ತಾನೆ, ಬೇಗ ತಗೊಂಡ್ ಬಾ ಅಂತ. ಇವನೇನ್ ಮಾಡ್ತಾನೆ, 2 ಕುದುರೆಗಳನ್ನ ಜೋಡಿಸಿ ವೇಗವಾಗಿ ಓಡಿಸ್ತಾ ಒಂದು ಕುದುರೆಗೆ ಫಟೀರ್ ಅಂತ ಇಟ್ಕೊಡ್ತಾನೆ. ಅದು ಮಗ ಕತ್ತೆ ಆಗಿರುತ್ತೆ, ಕುದುರೆ ಅಲ್ಲ ಕತ್ತೆ. ಆ ತಾಯಿ ಕತ್ತೆ ಹೇಳತ್ತೆ, ಇವನ್ ಬ್ರಾಹ್ಮಣ ಅಲ್ಲ, ಏನು ಹೆದರ್ಬೇಡ ಅಂತ, ಬೇಜಾರು ಮಾಡ್ಕೋಬೇಡ. ಇವನಿಗದು ಕೇಳತ್ತೆ. ಕೂಡಲೇ ಬಂದು ಕೇಳ್ತಾನೆ, ಇಲ್ಲಪ್ಪ ನೀನು ಬ್ರಾಹ್ಮಣ ಅಲ್ಲ ಒಳಗಡೆಯಿಂದ ಅಂತ ಹೇಳಿಬಿಡತ್ತೆ. ಅಮ್ಮನ ಹತ್ರ ಹೋಗಿ ಕೇಳ್ತಾನೆ, ಅವಳೇನು ಹೇಳೋದಿಲ್ಲ. ಅವನಿಗೆ ಇಲ್ಲ, ನಾನು ತಪಸ್ಸು ಮಾಡಬೇಕು, ಬ್ರಾಹ್ಮಣ್ಯವನ್ನ, ವೇದ ದರ್ಶನವನ್ನ ಪಡಿಬೇಕು ಅಂತ ಅನ್ಸುತ್ತೆ. ಯಾಕೆಂದ್ರೆ ಹುಟ್ಟನ್ನ ವಾಪಸ್ ತಗೊಳ್ಲಿಕ್ಕಾಗಲ್ಲ, ಕಾಲವನ್ನ ಇದು ಮಾಡ್ಲಿಕ್ಕೆ ಆಗೋಲ್ಲ. ತಪಸ್ಸಿಗೆ ಅಂತ ಹೋಗ್ತಾನೆ. ಏನು ಮಾಡಿದ್ರು ಅವನಿಗೆ ತಪಸ್ಸಿದ್ಧಿ ಆಗಲ್ಲ. ಕಡೆಗೆ ಇಂದ್ರನನ್ನ ವರ ಕೇಳ್ತಾನೆ. ನಾನು ಛಂದೋದೇವ ಅಂತ ಹೇಳಿ ಒಬ್ಬ ದೈವ ಆಗಬೇಕು. ಹಲವು ದಿವಸಗಳ ಕಾಲ, ದೈವ ಅಂದ್ರೆ ನಾನು ಅದನ್ನು ಹೇಳಿದೆ, ಹಲವು ದಿವಸಗಳ ಕಾಲ ಹಲವು ಜನರಿಗೆ ಸೀಮಿತ ಪ್ರದೇಶದಲ್ಲಿ ಬೇಡಿದ್ದನ್ನು ಕೊಡುವಂತಹ ಶಕ್ತಿ ಬರುವುದು. ಆ ಛಂದೋದೇವ ಅಂತನ್ನುವ ಒಂದು ದೈವ ಆಗ್ತಾನೆ. ದೈವಕ್ಕೆ ಅಲ್ಪಾಯುಷ್ಯ ಇರುವ ದೈವವೂ ಇದೆ.
ಅದನ್ನ ಹರಿವಂಶ ಮೊದಲಾದವುಗಳು ಹೇಳ್ತವೆ. ನಾವೀಗ ಕೆಲವು ನಾಡಿನಲ್ಲಿ ಪೂಜೆ ಮಾಡುವ, ಕೇವಲ ತುಳುನಾಡು ಮಾತ್ರ ಅಲ್ಲ, ಮೇಘಾಲಯದಲ್ಲಿ, ಅಸ್ಸಾಮದಲ್ಲಿ, ಹಿಮಾಚಲ ಪ್ರದೇಶದಲ್ಲಿ, ಹರಿಯಾಣದಲ್ಲಿ, ಇಡೀ ಜಗತ್ತಿನ ತುಂಬ ಈ ತರಹದ ಕಾಡಿನ ಮೂಲೆಯಲ್ಲಿ ಇರುವ ಒಂದು ದೈವ ಅಥವಾ ಪ್ರಸಿದ್ಧ ಕ್ಷೇತ್ರ ಕೆಲವೊಂದು, ಅಲ್ಲಿರುವ ದೈವ ದೇವತೆ ಅಲ್ಲ, ದೇವರ ಅನುಗ್ರಹವನ್ನು ಪಡೆದ ಮನುಷ್ಯ ಜೀವವೇ. ಏನೋ ವೈಭವದಿಂದ ಎಲ್ಲ ನಡೀತಾ ಇರುತ್ತೆ. ಇದೆಲ್ಲ ಸೂಕ್ಷ್ಮ. ಅದಕ್ಕೆ ತಂತ್ರಿಗಳನ್ನ ಕೇಳಿ ಅವರ ಉಪಾಸನೆ ಏನು ಅಂತ ಹೇಳಿ ಸ್ವಲ್ಪವಾದರೂ ತಿಳ್ಕೊಂಡು ಮುಂದುವರಿಬೇಕು. ಶಾಸ್ತ್ರ ಸಿದ್ಧವಲ್ಲದೆ ಚಂದೋದೇವ ಅಂತ ಆಗ್ತಾನೆ. ಅದಕ್ಕೆ ಇವನು ಕೇಳ್ತಾನೆ, ಹಾಗಾದ್ರೆ ವಿಶ್ವಾಮಿತ್ರರು ಏನೆಲ್ಲ ಮಾಡಿದ್ರು, ಅವ್ರು ಹೇಗೆ ಬ್ರಾಹ್ಮಣ್ಯ ಸಿಕ್ಕಿತು? ಈಗ ಮತಂಗನಿಗೆ ಎಷ್ಟು ಕಷ್ಟಪಟ್ಟರು ಸಿಗಲಿಲ್ಲ. ವಿಶ್ವಾಮಿತ್ರರು ಮಾಡದ್ದೇನು? ಎಲ್ಲ ಮಾಡಿದ್ದಾರೆ. ಅದೇ ಹೇಳದ್ನಲ್ಲ, ಯಾತು ದಾನಿಯರು ನಗ್ನರಾಗಿ ಹೋಗಿ ವಸಿಷ್ಠರ ಆಶ್ರಮದ ಸುತ್ತಲೂ ಇದ್ದು, ಆಮೇಲೆ ಇವನು ಎಷ್ಟೋ ರಾಜರ ಮೂಲಕ ಅವರ ಮಕ್ಕಳನ್ನ ಕೊಂದು ಅವರು ಆತ್ಮಹತ್ಯೆ ಮಾಡಿಕೊಳ್ಳುವ ಮಟ್ಟಕ್ಕೆ ಹೋಗಿ ವಸಿಷ್ಠರು, ವಿಶ್ವಾಮಿತ್ರರ ಕಾರಣ ಅದಕ್ಕೆ. ಅವರೆಲ್ಲ ಹೇಗೆ ಬ್ರಾಹ್ಮಣರಾದರು, ಅದ್ರ ಬಗ್ಗೆ ಸ್ಪಷ್ಟನೆ ಬೇಕು ಅಂತ ಹೇಳಿ ನಮ್ಮ ದಿಲೀಪ್ ರತ್ನಾಕರ್ ಅವರು ಕೇಳಿದ್ರು. ಅದಕ್ಕೆ ನಾನು ಒಂದು ಸ್ವಲ್ಪ ಹಿಂದೆಯಿಂದ ಬಂದೆ. ಆಮೇಲೆ ನಮ್ಮ ಜೊತೆಗೆ ಇರುವ ಇನ್ನೊಬ್ಬ ಗಣ್ಯರು ಕೂಡ ಅನುಶಾಸನ ಪರ್ವ ಶುರು ಆಗೋದು ಗೊತ್ತಿರಲಿಲ್ಲಂತೆ, ನಾನು ಹೇಳಿರಲಿಲ್ಲ. ಅದರಿಂದಾಗಿ ಒಂದು ಸಮ್ಮರಿ ಹೇಳಿ ಈ ತನಕ ಆಗಿದ್ದು ಸ್ವಲ್ಪವೇ ಆಗಿದ್ದಲ್ಲ, ಅದರಿಂದಾಗಿ ನಾನು ನಿರೂಪಣೆ ಮಾಡಿದೆ. ಅಲ್ಲಿ ಸ್ವಾಭಾವಿಕೋ ಬ್ರಾಹ್ಮಣಾದಿ ಶಮಾದ್ಯೈರೇವ ಭಿದ್ಯತೆ ಅಂತ ಇದೆ. ಸ್ವಭಾವವೇ ಬ್ರಾಹ್ಮಣ್ಯ ಆಗಿ ಕೆಲವ್ರದ್ದಿರುತ್ತೆ. ನೋಡಿ, ಇಷ್ಟೊಂದು ಜೀವರಾಶಿಗಳಿವೆ, ಅದರಲ್ಲಿ ದೇವತೆಗಳಿಗೆ ವರ್ಣ ಇಲ್ಲ, ವರ್ಣದ ಅಭಿಮಾನ ಮಾತ್ರ ಇದೆ. ಅದಕ್ಕಾಗಿಯೇ ದೇವಾಯೇವ ಗೃಹಸ್ಥಾಃ ದೇವಾಯೇವ ವನಸ್ಥಾಃ, ದೇವತೆಗಳೇ ಎಲ್ಲ ಆಶ್ರಮದಲ್ಲಿ ಒಟ್ಟಿಗೆ ಇರ್ತಾರೆ ಅಂತ. ಆಶ್ರಮಕ್ಕೂ ವರ್ಣಕ್ಕೂ ಏನ್ ಸಂಬಂಧ ಅಂದ್ರೆ, ಕ್ಷತ್ರಿಯರು ಸನ್ಯಾಸ ತೆಗೊಳ್ಳೋ ಹಾಗಿಲ್ಲ. ನೀವೇನಾದರೂ ದೇವತೆಗಳಲ್ಲಿಯೂ ವರ್ಣ ಇದೆ ಅಂದ್ರೆ, ಮುಖ್ಯ ಪ್ರಾಣ ಇಂದ್ರ ಅವರೆಲ್ಲರೂ ಕೂಡ ಕ್ಷತ್ರಿಯ ವರ್ಣದ ಅಭಿಮಾನಿಗಳು. ನಿಮ್ಮ ಪ್ರಕಾರ ಕ್ಷತ್ರಿಯ ವರ್ಣದವರು ಅಂತ ಇಟ್ಕೊಳ್ಳೋಣ, ಸನ್ಯಾಸ ತಗೊಳ್ಳಿಕ್ಕೆ ಶಾಸ್ತ್ರ ಸಮ್ಮತಿ ಇಲ್ಲ. ಭೀಮಸೇನ ಕ್ಷತ್ರಿಯ, ಸನ್ಯಾಸ ತಗೊಳ್ಳಿಕ್ಕೆ ಶಾಸ್ತ್ರದ ಸಮ್ಮತಿ ಇಲ್ಲ. ಆದ್ರೆ ಪಂಡಿತಾಚಾರ್ಯರು ಏನು ಹೇಳಿದ್ದಾರೆ ಅವರ ಬಗ್ಗೆ? ಸದಾ ಸಮಸ್ತಾಶ್ರಮ ಭಾಕ್ಸುರೇಶ್ವರ ಅಂತ ಹೇಳಿದ್ದಾರೆ. ಯಾವಾಗಲೂ ಎಲ್ಲ ಆಶ್ರಮವನ್ನ ಅವರು ಹೊಂದಿರ್ತಾರೆ ದೇವತೆಗಳು ಏಕಕಾಲಕ್ಕೆ. ಇದು ಒಂದು ಕಾರಣ. ಹೀಗಾಗಿ ದೇವತೆಗಳಲ್ಲಿ ವರ್ಣ ಇಲ್ಲ, ಗಂಧರ್ವರಲ್ಲಿ, ಕಿನ್ನರರಲ್ಲಿ, ಕಿಂಪುರಿತರಲ್ಲಿ ವರ್ಣ ಇಲ್ಲ, ಋಷಿಗಳಲ್ಲಿ ವರ್ಣ ಇಲ್ಲ. ಅಂದ್ರೆ ಇವರು ವಿಶ್ವಾಮಿತ್ರರಿಗೂ ವಸಿಷ್ಠರೇ, ವಿಶ್ವಾಮಿತ್ರರೇ ಮೊದಲಾದ ಋಷಿಗಳಲ್ಲಿ ವರ್ಣ ಇಲ್ಲ. ಋಷಿ ಅಂತಾನೆ ಅವರ ಸ್ವಭಾವ. ಹಾಗಾದ್ರೆ ಸಹಜ ಬ್ರಾಹ್ಮಣರವರು. ಹಾಗಾದ್ರೆ ವರ್ಣ ಯಾರಿಗಿದೆ? ಮನುಷ್ಯೋತ್ತಮರಲ್ಲಿ, ಮೋಕ್ಷ ಯೋಗ್ಯ ಜೀವಿಗಳಿಗೆ ಮಾತ್ರ ವರ್ಣ ಇರುವುದು. ಇದು ಆಚಾರ್ಯರ ಇಂಟೆನ್ಷನ್, ಸಮಸ್ತ ಶಾಸ್ತ್ರದ ಇಂಟೆನ್ಷನ್. ಜೀವರಲ್ಲಿಯೂ ಕೂಡ ಅಧಮ ಜೀವರಿಗೆ, ತಾಮಸ ಜೀವರಿಗೆ, ರಾಜಸ ಜೀವರಿಗೆ ವರ್ಣ ಇಲ್ಲ. ಹಾಗಾದ್ರೆ ಇದೆಲ್ಲ ವರ್ಣ? ಹೌದು, ಹೊರಗಡೆಯಿಂದ ಇದೆ. ಅದಕ್ಕೆ ಮಧ್ವಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಸ್ವಾಭಾವಿಕೋ ಬ್ರಾಹ್ಮಣಾದಿ ಸಮಾಧ್ಯೈರೇವ ಭಿದ್ಯತೆ, ಸಹಜ ಸಿದ್ಧವಾದ ಬ್ರಾಹ್ಮಣ್ಯ, ಸ್ವರೂಪ ಸಿದ್ಧವಾದ ಕ್ಷತ್ರಿಯತ್ವ,
ಸ್ವರೂಪ ಸಿದ್ಧವಾದ ವೈಶ್ಯತ್ವ, ಸ್ವರೂಪವೇ ಆಗಿರುವ ಶೂದ್ರತ್ವ, ಇವರೆಲ್ಲ ಮೋಕ್ಷ ಯೋಗ್ಯರು. ಇದನ್ನ ನೀವು ಜ್ಞಾನಾದಿ ಗುಣಗಳಿಂದಲೇ ಗುರುತಿಸಬೇಕು. ಹೊರಗಡೆಯ ಪ್ಯಾರಾಮೀಟರ್ ಇಂದಲ್ಲ. ಇವ್ರ ತಂದೆ, ಇವ್ರ ಮಗ, ಇವ್ರ ಹೆಂಡತಿ, ಅದರಿಂದ ಗುರುತಿಸ್ಲಿಕ್ಕಾಗಲ್ಲ. ಹಾಗಾದ್ರೆ ಧರ್ಮಶಾಸ್ತ್ರಾದಿಗಳೆಲ್ಲ ಹೇಗೆ ಹೊರಟಿವೆ? ದೇಹದ ರೆಕಗ್ನಿಷನ್ ಅನ್ನ ಇಟ್ಟುಕೊಂಡು ಧರ್ಮಶಾಸ್ತ್ರಾದಿಗಳ ಪ್ರವೃತ್ತಿ. ಅದಕ್ಕೊಂದು ಮಿತಿ ಇದೆ. ಇವಾಗ ದ್ರೋಣಾಚಾರ್ಯರು ಹುಟ್ಟಿದ್ರಪ್ಪ, ಅವ್ರಿಗೆ ಸಂಸ್ಕಾರವೇ ಆಗಿಲ್ಲ. ಏನು ನಿಷೇಕ ಸಂಸ್ಕಾರ ಆಯ್ತೇನ್ರಿ? ಹುಟ್ಟಿದ್ದು ದೊನ್ನೆಯಲ್ಲಿ. ಸೀಮಂತೋನ್ನಯನ ಐತೆ, ಜಾತಕರ್ಮ ಐತೆ. ಹೊಕ್ಕಳ ಬಳ್ಳಿ ಸಂಪರ್ಕವೇ ಇರಲಿಲ್ಲ. ಜಾತಕರ್ಮ ಎಂತದ್ದು, ಕತ್ತರಿಸೋದೆಂತದ್ದು. ಅದರಿಂದಾಗಿ ಈ ದೇಹ ಮೂಡಿದ ಮೇಲೆ ದೇಹಾಭಿಮಾನ ಇರುವವರಿಗೆ ಧರ್ಮಶಾಸ್ತ್ರದ ಸಂಸ್ಕಾರಗಳಿರೋದು, ಎಲ್ಲರಿಗೂ ಅಲ್ಲ. ದೇವತೆಗಳಿಗೆ ಯಾವಾಗ ಮದುವೆ ಆಯಿತು ಒಂದು ಡೇಟ್ ಕೊಟ್ಬಿಟ್ರಪ್ಪ ನನಗೆ. ಈ ಹೇಳೋದು ಕಷ್ಟ. ಈಗಾಗಲೇ ಕಲ್ಯಾಣಗಳು ಶುರು ಮಾಡ್ಬಿಟ್ಟಿದ್ದಾರೆ. ಇಂದ್ರ ಶಚಿ ಕಲ್ಯಾಣೋತ್ಸವ ಮಾಡಿದ್ರೆ ಇಲ್ಲಿಗೆ ಹೋಗೋಣ ನಾವು. ಅದಕ್ಕಾಗಿ ಸುಮ್ಮನೆ ಇರ್ಬೇಕು, ಇದು ಹೇಳಬಾರದು. ಯಾವ ಇವ್ರಿಗೂ ಮದುವೆ ಆಗಿದ್ದಿಲ್ಲ. ಆ ಜೀವಗಳು ಜೊತೆಯಾಗಿ ಇರ್ತಾವಷ್ಟೆ, ಸಾಧನೆ ಮಾಡ್ತವೆ. ಇಲ್ಲಿ ಬೇಕಾದ್ರೆ ವಾಲಿಯಾಗಿ ಹುಟ್ಟಿ ತಾರೆಯಾಗಿ ಹುಟ್ಟಿ ಆ ಇಂದ್ರ ಶಚಿಯರಿಗೆ ಲೋಕದ ಸಾಕ್ಷಿಯಲ್ಲಿ ಮದುವೆ ಆಗಬಹುದು. ಆದರೆ ಬ್ರಹ್ಮಾಂಡದ ಆಚೆಗೆ ಹುಟ್ಟುತ್ತಾರಲ್ಲ, ಅವ್ರಿಗೆಲ್ಲ ಯಾವಾಗ್ರಿ ಮದುವೆ? ಇಲ್ಲ. ಅದರಿಂದಾಗಿ ಧರ್ಮಶಾಸ್ತ್ರದ ನಿಯಮದ ಒಂದು ಮಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಮಗಿದೆ. ಯಾಕೆ ಅಂದ್ರೆ ದೇಹದ ಕಟ್ಟುಪಾಡಿಗೆ ಒಳಗಾದವರಪ್ಪ ನಾವು, ಅದಕ್ಕುಂಟು. ದೇವತೆಗಳಿಗಿಲ್ಲ. ಯಾಕೆ? ದೇಹದ ಕಟ್ಟುಪಾಡಿಗೆ ಅವರು ಒಳಗಾಗಿಲ್ಲ. ಮತ್ತೆ ಬ್ರಹ್ಮಾಂಡದ ಆಚೆಗೆ ಅವರು ಹುಟ್ಟಿದ ಮೇಲೆ ಇಬ್ರು ಜೊತೆಯಾದರು ಅಷ್ಟೇ. ಮಧ್ವಾಚಾರ್ಯರು ಆ ಸೂಕ್ಷ್ಮವನ್ನು ಹೇಳ್ತಾರೆ ಮಹಾಭಾರತ ತಾತ್ಪರ್ಯದಲ್ಲಿ. ತಯೋಶ್ಚ ಯೋಗೋ ಬಭೂವ ಪುಂಸೈವ ಚ ಸೂತ್ರ ನಾಮ್ನಾ. ಪ್ರದ್ಯುಮ್ನ ಇಬ್ಬರು ಹೆಣ್ಣು ಮಕ್ಕಳು, ಪ್ರದ್ಯುಮ್ನ ರೂಪಿ ನಾರಾಯಣ, ಪ್ರದ್ಯುಮ್ನ ರೂಪಿ ನಾರಾಯಣನ ಇಬ್ಬರು ಮಕ್ಕಳು. ಮೊದಲನೇ ಅವಳು ಪ್ರಕೃತಿ ಅಂದ್ರೆ ಸರಸ್ವತಿ, ಎರಡನೇ ಅವಳು ಶ್ರದ್ಧಾ ಅಂದ್ರೆ ಭಾರತಿ. ತಯೋ ಯೋಗ ಪುಂಸೈವಚ ಸೂತ್ರ ನಾಮ್ನ ಬಭೂವ. ಪುರುಷ ಅನ್ನುವ ಹೆಸರಿನ ಬ್ರಹ್ಮನಿಗೂ ಸೂತ್ರ ಅನ್ನುವ ಹೆಸರಿನ ಮುಖ್ಯ ಪ್ರಾಣನಿಗೂ ಜೋಡಿ ಆಯಿತು ಅಷ್ಟೇ. ಯೋಗೋ ಬಭೂವ. ಅಲ್ಲಿ ಮದುವೆಗಿದುವೆ ಮಂತ್ರಗಿಂತ್ರ ಎಲ್ಲ ಏನಿಲ್ಲ. ಅಪೌರುಷೇಯವಾದ ವೇದವನ್ನ ನಾವೇನ್ ಮಾಡಿದ್ವಿ? ಮದುವೆಗಾಗಿ ನಾವು ಬಳಸಿದೆವು. ನಮಗ್ ಬೇಕು ವೇದ. ಏಕೆ? ಈ ಕೆಲಸಕ್ಕಾಗಿ. ಅದಕ್ಕೆ ಸನ್ಯಾಸಿಗಳು ವೇದವನ್ನು ನಾವು ಬೇರೆ ಇದಕ್ಕೆ ಬಳಸೋದೇ ಇಲ್ಲ, ಮತ್ತೆ ಕೇವಲ ದೇವರ ಚಿಂತನೆಗೆ ಬಳಸ್ತೇವೆ ಅಂತ. ಅದಕ್ಕೆ ಅವರಿಗೆ ಯಾವ ಕ್ರಿಯೆಯೂ ಕೂಡ ಇಲ್ವೇ ಇಲ್ಲ. ಕ್ರಿಯೆ ಇಲ್ಲ ಅಂದಮೇಲೆ ವೇದ ಯಾಕಬೇಕು? ಹಾಗಾದ್ರೆ ವೇದ ಬೇಕು. ಯಾಕೆ ಬೇಕು? ದೇವರ ಗುಣವನ್ನು ಚಿಂತನೆ ಮಾಡ್ಲಿಕ್ಕೆ ಮಾತ್ರ ವೇದ ಬೇಕು. ಇದು ಇವತ್ತು ಅತಿರೇಕಕ್ಕೆ ಹೋಗಿ ಸಂಹಿತೆ ಅಧ್ಯಯನವೇ ಮಾಡಬಾರದು ಅನ್ನೋ ಲೆವೆಲ್ ಗೊಟ್ಟೋಗಿದೆ. ಹೀಗೆ ಅದರಿಂದಾಗಿ ಇದಕ್ಕೆಲ್ಲ ಒಂದು ಮಿತಿ ಉಂಟು. ವರ್ಣ, ಸ್ವಾಭಾವಿಕವಾದ ವರ್ಣ ಏನಿದೆ ಅದು ಸಜ್ಜನರಿಗೆ ಮಾತ್ರ, ದೇವತೆಗಳಿಗಿಲ್ಲ. ಹಾಗೆ ಯಾರು ಸಹಜವಾಗಿ ಬ್ರಾಹ್ಮಣರಾಗಿರ್ತಾರೆ ಅವರ ಸ್ವಭಾವಭೂತವಾದ ಶಮ, ದಮ ಮೊದಲಾದ ಗುಣಗಳು ಅಭಿವ್ಯಕ್ತ ಆಗಬೇಕು. ಎಲ್ಲಿ ಅಭಿವ್ಯಕ್ತ ಆಗಬೇಕು? ದೇಹದ ಮಾಧ್ಯಮದಲ್ಲಿ ಅಭಿವ್ಯಕ್ತ ಆಗಬೇಕು. ಜೀವ ದೇಹದ ಮಾಧ್ಯಮದಲ್ಲಿ ಇದ್ದಾಗ ದೇಹದ ದೋಷಗಳನ್ನು ಜೀವ ಅನುಭವಿಸಬೇಕು, ಅನುಭವಿಸಬಾರದು. ದೇಹ ಹೊರಗಡೆ ಎದ್ದು ಸತ್ವಗುಣ, ರಜೋಗುಣ, ತಮೋಗುಣಗಳ ಪರಿಣಾಮ, ಪ್ರಕೃತಿಯ ಪರಿಣಾಮ ದೇಹದ ಮೇಲೂ ಆಗಿರುತ್ತೆ. ಆ ದೇಹದ
ವಿರೋಧ ಮೊದಲು ಬರುತ್ತೆ. ಜೀವನಿಗೆ ಮೊದಲು ವಿರೋಧ ಬರೋದು ದೇಹದ್ದು. ಯಾಕೆ ಅಂದರೆ ಅವನು ತಿಂದ ಆಹಾರ, ಅವನು ಒಡನಾಡಿದ ಪರಿಸರ ಅವನ ಮೇಲೆ ಪರಿಣಾಮ ಬೀರುತ್ತೆ. ಆ ಪರಿಣಾಮವನ್ನು ಮೀರಬೇಕವನು. ಅದಕ್ಕೆ ತನ್ನನ್ನು ಶುದ್ಧಗೊಳಿಸ್ಕೊಳ್ಬೇಕು. ಅದಕ್ಕಾಗಿ ಧ್ಯಾನ, ಅದಕ್ಕಾಗಿ ಶಾಸ್ತ್ರಾಧ್ಯಯನ, ಅವುಗಳೆಲ್ಲ ಬೇಕಾಗಿರೋದು. ಅವಾಗ ಏನು ಕಾನ್ಫ್ಲಿಕ್ಟ್ ನಡೆಯುತ್ತೆ ಒಳಗಡೆ, ಅದು ಹೊರಗಡೆ ಜೀವನದಲ್ಲಿ ಪರಿಣಮಿಸುತ್ತೆ. ಇವಾಗ ವಿಶ್ವಾಮಿತ್ರರನ್ನ ತಗೊಳ್ಳೋಣ. ವಿಶ್ವಾಮಿತ್ರರ ಸಹಜ ಭಾವ ಬ್ರಾಹ್ಮಣ್ಯ, ಆದರೆ ಅದು ಅಭಿವ್ಯಕ್ತ ಆಗಿದ್ದು ಸ್ಪರ್ಧೆಯ ಮೂಲಕ, ವಸಿಷ್ಠರ ಮೇಲಿನ ಸ್ಪರ್ಧೆ. ಯಾಕೆ ವಸಿಷ್ಠರ ಮೇಲೆ ಸ್ಪರ್ಧೆ ಮಾಡಿದ್ರು ಅವರು ಉಂಡ ಅನ್ನದ ಪ್ರಭಾವ ಸ್ವಾಮಿ. ವಸಿಷ್ಠರು ಯಾಕೆ ತಡೆದರು? ನನ್ನ ಜೊತೆಯಾಗುವ ಜೀವ ಸಮಾನ, ಅವರಿಬ್ರು ನನ್ನ ಜೊತೆಯಾಗಬೇಕಾದ ಜೀವ ಈ ಅಗ್ನಿ ದಿವ್ಯಗಳನ್ನು ದಾಟು ಬರಬೇಕು ಅಂತ ಹೇಳಿ ದೇವರ ಸಂಕಲ್ಪ ಇದೆ, ಅದಕ್ಕಾಗಿ ನಾನು ಸಹಿಸಬೇಕು ಅಂದ್ರೆ ಅವ್ರ ಮಕ್ಕಳನ್ನು ಕೊಂದ್ರು ಸಹಿಸಿದ್ರು. ಒಂದಾ ಎರಡ, ಅದನ್ನೇ ನಾನು ಇನ್ನೊಮ್ಮೆ ಉಚ್ಚರಿಸ್ತೇನೆ, ನಿಮಗೆ ಕೇಳಿ ಬೋರ್ ಆಗಬಹುದು, ಇನ್ನೊಮ್ಮೆ ಹೇಳ್ತೇನೆ. ವಸಿಷ್ಠ ಹಾಗೂ ವಿಶ್ವಾಮಿತ್ರರ ಕಾನ್ಫ್ಲಿಕ್ಟಿನ ಸಮಗ್ರ ರೂಪವನ್ನ ಯಾರೂ ನಿಮ್ಮ ಮುಂದೆ ತೆರೆದಿಟ್ಟಿಲ್ಲ. ಅದು ತೆರೆದಿಡೋದು ಯಾವಾಗ ಅಂತಂದ್ರೆ 3ನೇ ಮಂಡಲವನ್ನು ಪೂರ್ತಿ ಹೇಳಿದಾಗ. ವೇದದಲ್ಲಿ ಅವರಿಬ್ಬರ ಕಾನ್ಫ್ಲಿಕ್ಟ್ ಏನು ಬರ್ತದೆ ಅದನ್ನ ತೆರೆದಿಟ್ಟಾಗ ಅವರ ಜಗಳದ ಲೆವೆಲ್ ಅರ್ಥ ಆಗತ್ತೆ. ಅಲ್ಲಿ ತನಕ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ ಸ್ವಲ್ಪ ಭಾಗ, ವನಪರ್ವದ ಸ್ವಲ್ಪ ಭಾಗ, ಹೀಗೆ ವಿಷಕಲಿತವಾಗಿ ಬಿಡಿಬಿಡಿಯಾಗಿ ಅವರಿಬ್ಬರ ಕಾನ್ಫ್ಲಿಕ್ಟ್ ನಿಮಗೆ ಗೊತ್ತಾಗೋದು. ಆದರೆ ಸಮಗ್ರವಾಗಿ ಹಿಡಿದಿಡೋದು ಕಷ್ಟ ಇದೆ. ಆ ಒಂದು ಜೀವದ ಬೆಳವಣಿಗೆ ನಮಗೆ ಆಶ್ಚರ್ಯ ಆಗುತ್ತೆ. ಹೀಗಾಗಿ ಅವರು ಕ್ಷತ್ರಿಯರಾಗಿ ಹೊರಗಡೆಯಿಂದ ಹುಟ್ಟಿದವರು, ಒಳಗಡೆಯಿಂದ ಇದ್ದ ಬ್ರಾಹ್ಮಣ ಸ್ವಭಾವ ಅಭಿವ್ಯಕ್ತ ಆಗಬೇಕು ಅಂದರೆ ಆ ಎಲ್ಲ ಪರಿಣಾಮ, ಆಮೇಲೆ ಆ ಒಂದು ಜೆನೆಟಿಕಲ್ ಫೋರ್ಸ್ ಅಂತ ಏನು ಹೇಳ್ತಾರೆ, ವಂಶವಾಹಿ, ಅದನ್ನು ಮೀರಬೇಕಾದ ಪ್ರಯತ್ನದಲ್ಲಿ ಅವರಿದ್ದದ್ದು. ಎನ್ವಿರಾನ್ಮೆಂಟಲ್ ಫೋರ್ಸ್ ಪ್ರಭಾವ, ಅದನ್ನು ಮೀರುವುದರಲ್ಲಿ ವಿಶ್ವಾಮಿತ್ರರು ಇದ್ದದ್ದು. ಹೀಗಾಗಿ ಅವರ ಯೋಗ್ಯತೆ ಅಥವಾ ಅವರದ್ದು ನಾವು ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ ಇದೆ. ಅದರಿಂದಾಗಿ ಅವರೆಲ್ಲರ ಮೇಲ್ನೋಟಕ್ಕೆ ಅವರ ದುಷ್ಕೃತ್ಯಗಳನ್ನು ಲಿಸ್ಟ್ ಮಾಡಿದ ಅವನು ಧರ್ಮರಾಜ. ಅಲ್ಲ, ಮತಂಗನಿಗೆ ಆಗೋದು ಕಷ್ಟ ಅಂದ್ರೆ ನೋಡಿ ಇವ್ರು ಆಗ್ಬಿಟ್ರಲ್ಲ. ಇಲ್ಲಪ್ಪ ಅದೇನಾಯ್ತು ಅಂದ್ರೆ ಅಂತ ಹೇಳಿ ಅದೇ ನಾನು ಇವಾಗ ಹೇಳಿದ ಸಮಾಧಾನವನ್ನ ಸ್ವಲ್ಪ ಬೇರೆ ರೀತಿಯಲ್ಲಿ ಹೇಳಿದ್ರು ವಿಶ್ವಾಮಿತ್ರರು, ಭೀಷ್ಮಾಚಾರ್ಯರು. ಆ ಚರು ಎಕ್ಸ್ಚೇಂಜ್ ಆಗಿದ್ದ ಕಥೆಯನ್ನ ನಿಮಗೆ ಹೇಳಿಯೇ ಇದ್ದೇನೆ. ರುಚಿಕ ತನ್ನ ಹೆಂಡತಿ ಸತ್ಯವತಿ ಅಲಿಯಾಸ್ ಕೌಶಿಕಿ, ಅವಳಿಗೆ ಮಾಡಿದ ಬ್ರಹ್ಮ ಸಂಪತ್ತಿನಿಂದ ಕೂಡಿದ ಮಗು ಆಗಲಿ ಅನ್ನುವ ಚರು, ಅದು ಅತ್ತೆಗೆ ಹೋಯಿತು. ಅತ್ತೆಗೆ ಕ್ಷತ್ರಿಯ ಮಗು ಹುಟ್ಟಲಿ ಅಂತ ಹೇಳಿ ಮಾಡಿದ ಚರು, ಅದು ತನ್ನ ಹೆಂಡತಿಗೆ ಬಂದ್ಬಿಡ್ತು. ಆಗ ಅವಳು ಬೇಡಿಕೊಂಡ್ಳು, ಇಲ್ಲ ಇಲ್ಲ ಇದು ಒಂದು ಪೋಸ್ಟ್ಪೋನ್ ಆಗಲಿ ಅಂತ. ಯಾಕೆ ಅಂದ್ರೆ ನನ್ನ ಮೇಲೆ ಕೆಟ್ಟ ಹೆಸರು ಬರಬಾರದು. ನೋಡಿದ್ಯಾ, ರುಚಿಕರ ಹೆಂಡತಿ ತನ್ನ ಅವಿವೇಕದಿಂದ ತನ್ನ ಒಳಗಡೆ ಕ್ಷತ್ರಿಯನನ್ನು ಹುಟ್ಟಿಸಿದ್ಲು, ಅವನು ಬ್ರಾಹ್ಮಣ ಕುಲಕ್ಕೆ ಅವಮಾನ ಮಾಡಿದ ಅಂತ ಆಗ್ಬಾರದು ಅಂತ ಪೋಸ್ಟ್ಪೋನ್ ಆಗಲಿ ಬೇಕಂದ್ರೆ. ಹಾಗೆ ರುಚಿಕನಿಗೆ ಹುಟ್ಟಿದ ಮಗ ಜಮದಗ್ನಿ, ಅವನ ಹೆಂಡತಿ ರೇಣುಕ. ರೇಣುಕ ಒಬ್ಬ ದೊಡ್ಡ ರಾಜನ ಮಗಳೇ ಅವಳು ಕೂಡ. ಆ ರೇಣುಕ ಇದ್ದಾಳಲ್ಲ, ಅವಳು ಒಂದು ಸರ್ತಿ ಒಬ್ಬ ಗಂಧರ್ವ ರಾಜನನ್ನು ನೋಡಿ
ಅಯ್ಯೋ ಇವನ ಜೊತೆಗೆ ನಾನು ಸೇರಬಾರದೆ ಅಂತ ಅನ್ನಿಸ್ತು. ಆ ಮಾನಸಿಕ ಒಂದು ಚಾಂಚಲ್ಯ, ಅದಕ್ಕೆ ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ಬಂದ್ಲು. ತಾನೇ ಬಂದು ಹೇಳಿದ್ಲು, ನನಗೆ ಹೀಗಾಗಿದೆ, ಶಿಕ್ಷೆ ಕೊಡಿ ಅಂತ. ಅಷ್ಟೇ, ಅದು ತೀರಾ ಸಹಜವಾದ ಘಟನೆ. ಈಗ ಅದು ಮರಳಲ್ಲಿ ಮಡಿಕೆ ಮಾಡೋದೆಲ್ಲ ಏನೇನೋ ಅದು ಬೇಕಾಗೇ ಇಲ್ಲ. ಅದು ರಾಮ ಶಿಕ್ಷೆ ಕೊಟ್ಟ, ಆಮೇಲೆ ತಂದೆಗೆ ಹೇಳಿದ ಮತ್ತೆ ಬದುಕಿಸಿ ಅಂತ. ಎರಡೂ ಆಯ್ತದು. ಆ ಇಲ್ಲಿ ಹುಟ್ಟಿದ್ದು ಪರಶುರಾಮ. ಅಂದ್ರೆ ಪರಶುರಾಮನಿಗೂ ವಿಶ್ವಾಮಿತ್ರರಿಗೂ ಸಂಬಂಧ ವಿಚಿತ್ರ ಸಂಬಂಧ. ಪರಶುರಾಮರಿಗೂ ವಿಶ್ವಾಮಿತ್ರರಿಗೂ. ಹೌದು, ವಿಶ್ವಾಮಿತ್ರನ ಅಕ್ಕನನ್ನ ಮದುವೆ ಆಗಿದ್ದು ಪರಶುರಾಮನ ತಾತ. ವಿಶ್ವಾಮಿತ್ರರ ಅಕ್ಕನನ್ನ, ಹೌದು, ಸತ್ಯವತಿ, ಕೌಶಿಕಿ ಅಂತ. ಆಮೇಲೆ ಅವಳು ನದಿ ಆದ್ಲು ಬಿಡಿ. ಅದಾದ ಮೇಲೆ ಆ ತರಹ ಎಕ್ಸ್ಚೇಂಜ್ ಆಗೋಯ್ತಲ್ಲ. ಹೀಗಾಗತ್ತೆ. ಯಾವುದು ಸ್ವಭಾವದಲ್ಲಿ ಇಲ್ಲವೋ ಅದು ಅಭಿವ್ಯಕ್ತ ಆಗಲ್ಲ. ಯಾವುದು ಸ್ವಭಾವದಲ್ಲಿ ಇರುತ್ತೋ, ಎಷ್ಟೇ ಪ್ರಭಾವ ಇದ್ರು, ಎಷ್ಟೇ ಹೊರಗಿನ ಒತ್ತಡ ಇದ್ರೂ ಪುಡಿ ಪುಡಿ ಮಾಡಿ ಮೇಲ್ಗಡೆ ಬರುತ್ತೆ ಅಂತಂದ್ರು. ಅದರದ್ದು ಕಥೆ ಇದು. ಇದು ಇರುವಂಥದ್ದು. ಆಮೇಲೆ ಅವರವರ ಗೋತ್ರಗಳನ್ನ ಲಿಸ್ಟ್ ಮಾಡುದು ನೆನ್ನೆ ಎಲ್ಲ. ಹೀಗಾದ್ಮೇಲೆ ಇನ್ನು ಯಾರ್ಯಾರಿದ್ದಾರೆ, ಕೆಲವರು ಋಷಿಗಳನ್ನ ಹೇಳಿದ್ರು. ಹೀಗೆ ಕ್ಷತ್ರಿಯರಾಗಿ ಹುಟ್ಟಿದವರು ಬ್ರಾಹ್ಮಣರಾಗಿ ಕನ್ವರ್ಟ್ ಆಗೋದ್ರು, ಕ್ಷತ್ರಿಯರಾಗಿ ಹುಟ್ಟಿದವರು ಬ್ರಾಹ್ಮಣರಾಗಿ ಕನ್ವರ್ಟ್ ಆಗೋದ್ರು. ಮತ್ತೆ ನೀವೆಲ್ಲ ವಿಷ್ಣು ಪುರಾಣದಲ್ಲಿ ಕೇಳಿದ್ದೀರಾ, ಅದ್ಯ ಪ್ರಭೃತಿ ತತ್ಕ್ಷತ್ರಂ ಬ್ರಹ್ಮೋತ್ತರಂ ಅವರ್ತತ, ಅದ್ಯ ಪ್ರಭೃತಿ ತದ್ಬ್ರಹ್ಮ ವೈಶ್ಯೋತ್ತರಂ ಅವರ್ತತ. ಎಲ್ಲ ಬದಲಾಗಿದ್ದನ್ನು ನಾವು ನೋಡ್ತೇವೆ. ಸ್ವಭಾವ ಪ್ರಕಟ ಆಗುವಾಗ ಯಾರೊಬ್ಬರೂ ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ. ಇಷ್ಟಾದ ಮೇಲೆ ಇನ್ನು ಯಾರು ಹೇಳಿ ಅಂತ ಕೇಳಿದ ಅವನು. ಅವಾಗ ಹಯಹಯನ ಕಥೆಯನ್ನ ಹೇಳಿದ್ರು. ಮತಂಗರದ್ದು ಮುಗಿತಲ್ಲ ಅಲ್ಲಿ. ಮತಂಗರದ್ದು ಆಗಲೇ ಇಲ್ಲ, ಬ್ರಾಹ್ಮಣ್ಯ ಸಿಗಲೇ ಇಲ್ಲ. ಅದಕ್ಕೆ ಅವ್ನು ಕೇಳಿದ್ರು, ಮತಂಗರದ್ದು ಇಷ್ಟು ಕಷ್ಟ ಆಯ್ತು ಅಂತೀರಾ? ಒಂದೇ ಜನ್ಮದಲ್ಲಿ ವೇದ ದರ್ಶನ ಆಗೋಯ್ತಲ್ಲ ವಿಶ್ವಾಮಿತ್ರರಿಗೆ. ಇಲ್ಲಪ್ಪ, ಅದು ಬೇರೆ ಅಂತ ಆ ಕಥೆ ಹೇಳಿದ್ರು. ಅದರ ಸಾರ ಇಷ್ಟು. ವೀತ ಹವ್ಯಸ್ತು ರಾಜರ್ಷಿ ವಿಶ್ರುತೋ ವೈ ಪಿತಾಮಹ ಬ್ರಾಹ್ಮಣತ್ವಮನುಪ್ರಾಪ್ತ ಇತಿ ರಾಜನ್ ಮಹಾಯಚಾ. ವೀತಹವ್ಯ ಅಂತ ಒಬ್ಬ ರಾಜರ್ಷಿ, ಅವನು ಬ್ರಾಹ್ಮಣನಾದ ಅಂತ ಹೇಳಿ ಕೇಳಿದ್ದೇವೆ. ಅಜ್ಜ ಹೇಳಬೇಕು ಅದ್ರ ಬಗ್ಗೆ. ಏನು ಕೆಲಸ ಮಾಡಿ ಬ್ರಾಹ್ಮಣ್ಯವನ್ನು ಹೊಂದಿದ? ವರದಿಂದಲೋ ತಪಸ್ಸಿನಿಂದಲೋ? ಭೀಷ್ಮಾಚಾರ್ಯರು ಹೇಳ್ತಾರೆ, ಶೃಣುರಾಜನ್ಯಥಾ ರಾಜ ವೀತಹವ್ಯೋ ಮಹಾಯಚಾ ಕ್ಷತ್ರಿಯಸ್ಸ ಪುನಃ ಪ್ರಾಪ್ಯ ಬ್ರಾಹ್ಮಣ್ಯಂ ಲೋಕಸತ್ಕೃತಂ. ಓ ದೊರೆಯೇ, ವೀತಹವ್ಯ ಕ್ಷತ್ರಿಯನಾಗಿ ಬ್ರಾಹ್ಮಣ್ಯವನ್ನು ಹೇಗೆ ಹೊಂದಿದ ಅಂತ ಹೇಳಿ ನಾನು ಹೇಳ್ತೇನೆ. ಮನೋರ್ಮಹಾತ್ಮನಸ್ತಾತ ಪ್ರಜೇಶಸ್ಯ ಪ್ರಜಾಪತೆ ಬಭೂವ ಪುತ್ರೋ ಧರ್ಮಾತ್ಮ ಯಶಸಾತೀವ ವಿಶ್ರುತಃ. ಮನುವಿನ ಮಗ ಬಹಳ ಪ್ರಸಿದ್ಧ. ಅವನ ವಂಶದಲ್ಲಿ, ಮನುವಿನ ವಂಶದಲ್ಲಿ ಹೈಹಯಸ್ತಾಲಜಂಘಶ್ಚ ವತ್ಸೇಶು ನೃಪತಿಪುರ. ಒಬ್ಬ ಮಗನ ಕಡೆಯಿಂದ ಹೊಯ್ಹಯ ಹುಟ್ಟಿದ, ಇನ್ನೊಬ್ಬನ ಮಗನ ಕಡೆಯಿಂದ ತಾಲಜಂಘ ಅಂತ ಹುಟ್ಟಿದ. ಹೈಹಯಶ್ಚತು ಪುತ್ರಾಣಾಂ ದಶಸು ಸ್ತ್ರೀಷು ಭಾರತ ಶತಂ ಬಭೂವ ಪ್ರಖ್ಯಾತಂ ವೀರಾಣಾಂ ಅನಿವರ್ತಿನಾಂ. ಹಯಹಯನ 10 ಜನ ಸ್ತ್ರೀಯರಿಗೆ 100 ಜನ ಮಕ್ಕಳು ಹುಟ್ಟಿದ್ರು. ಎಲ್ಲರೂ ಪರಾಕ್ರಮಿಗಳು. ತುಲ್ಯರೂಪ ಪ್ರಭಾವಾನಾಂ ವಿದುಷಾಂ ಯುದ್ಧಶೀಲಿನಾಂ
ಮಹಾರಥಾನಾಂ ವೇದೇ ಚ ಧನುರ್ವೇದೇ ಚ ಯೋಗಿನಾಂ. ಒಂದೇ ತರಹದ ರೂಪ, ಒಂದೇ ತರಹದ ಶಕ್ತಿ, ಒಂದೇ ತರಹದ ಯುದ್ಧದಲ್ಲಿ ಜಾಣ್ಮೆ, ವೇದದಲ್ಲಿಯೂ ಧನುರ್ವೇದದಲ್ಲಿಯೂ ಅಗ್ರಗಣ್ಯರಾಗಿದ್ದು. ಕಾಶಿಶ್ವಥ ತದಾ ರಾಜ ದಿವೋದಾಸ ಪಿತಾಮಹ ಹರಿಯಶ್ವೈತಿ ವಿಖ್ಯಾತೋ ರಾಜರಾಜ ಇವಾಪರಃ. ಈ ವೀತಹವ್ಯ ಅಂತ ಒಬ್ಬ ಬಂದ, ಹರಿಹಯರ ಕುಲದಲ್ಲಿ ಬಂದವ. ಅದೇ ಸಂದರ್ಭದಲ್ಲಿ ಕಾಶಿ ದೇಶದಲ್ಲಿ ದಿವೋದಾಸನ ತಾತ ಹರಿಯಶ್ವ ಅಂತ, ಅವನಿಗೂ ಈ ವೀತಹವ್ಯನ ಮಕ್ಕಳಿಗೂ ಜೋರು ಜಗಳ. ದಿವೋದಾಸ ಕಾಶಿಯ ರಾಜ, ವೇದದಲ್ಲಿ ಬಹಳ ಉಲ್ಲೇಖ ಇದೆ ದಿವೋದಾಸ ಅಂತ. ವೇದದಲ್ಲಿ ಎಷ್ಟು ಉಲ್ಲೇಖ ಇದೆ ಅಂದ್ರೆ ರಾಹುಲ ಸಾಂಕೃತ್ಯಾಯನ ಅವರೆಲ್ಲ ದಿವೋದಾಸನ ಕ್ಯಾರೆಕ್ಟರ್ನ ಇಟ್ಟುಕೊಂಡು ಮಹಾಭಾರತದಲ್ಲಿ ಬಹಳ ಪಾತ್ರಗಳು ಬಂದ್ಬಿಟ್ಟಿವೆ ಅಂತ ಆರ್ಗ್ಯೂ ಮಾಡ್ತಾರೆ. ನಮ್ಮ ಜನರಿಗೋ ದಿವೋದಾಸ ಅಂತ ಒಬ್ಬ ವೇದದಲ್ಲೊಬ್ಬ ದೊರೆ ಇದ್ದಾನೆ ಅಂದ್ರೆ ಕಣ್ಕಂಡು ಬಿಡ್ತಾರೆ. ಆ ದಿವೋದಾಸ ಬಹಳ ಪ್ರಖ್ಯಾತನಾದ ರಾಜ, ವೇದದಲ್ಲಿ ಬಹಳ ಉಲ್ಲೇಖ ಇದೆ. ಆ ದಿವೋದಾಸನ ತಾತ ಇದ್ದ ಹರಿಯಶ್ವ ಅಂತ. ಆ ವೀತಹವ್ಯನಿಗೂ ಹರಿಯಶ್ವನಿಗೂ ಗಲಾಟೆ. ಯುದ್ಧೇ ವಿನಿರ್ಜಿತೋ ರಾಜನ್ ಗಂಗಾ ಯಮುನಯೋರನು. ಆ ಹರಿಯಶ್ವನನ್ನ ವೀತಹವ್ಯನ ಮಕ್ಕಳು ಕೊಂದು ಹಾಕಿದ್ರು. ಒಂದು ಸ್ವಲ್ಪ ದಿವಸ ವತ್ಸ ದೇಶವನ್ನು ಆಳಿದ್ರು. ಆ ಹರಿಯಶ್ವನ ಮಗ ಸುದೇವ ಅಂತ ಅವನು ಕಾಶಿ ರಾಜ್ಯದಲ್ಲಿದ್ದ. ಅವನೇನು ಮಾಡಿದ, ವೀತಹವ್ಯರನ್ನು ಹೊಂದಿದ. ಅವನು ಸೋತ. ತಮಪ್ಯಾಜೌ ವಿನಿರ್ಜಿತ್ಯ ಪ್ರತಿಯಾತ ಯಥಾಗತಂ. ಹೀಗೆ ವೀತಹವ್ಯನ ಮಕ್ಕಳು ಎರಡು ತಲೆಮಾರನ್ನ ನಾಶ ಮಾಡಿತು. ಒಂದು ಹರಿಯಶ್ವ, ಇನ್ನೊಬ್ಬ ಹರಿಯಶ್ವನ ಮಗ ಸುದೇವ. ಆ ಸುದೇವನ ಮಗ ಬಂದ, ಅವನೇ ದಿವೋದಾಸ. ವೇದದಲ್ಲಿ ಕಥೆ ಇದೆ. ತಮಪ್ಯಾಜೌ ವಿನಿರ್ಜಿತ್ಯ ಪ್ರತಿಯಾಥ ಯಥಾಗತಂ ಸೌದೇವಿಸ್ತ್ವಥ ಕಾಶೀಶೋ ದಿವೋದಾತೋಭ್ಯಶಿಚ್ಯತ. ದಿವೋದಾಸ ಅವನು ಪರಮ ಪರಾಕ್ರಮಿ. ವಿಪ್ರ ಕ್ಷತ್ರಿಯ ತಂಬಾಧಾಂ ವೈಶ್ಯ ಶೂದ್ರ ಸಮಾಕುಲಾಂ ನೈಕ ದ್ರವ್ಯೋಚ್ಚಯವತೀಂ ಸಮೃದ್ಧ ವಿಪಣಾಪಣಾಂ. ಕಾಶಿಯಷ್ಟು ಹಳೆಯ ಊರು ಜಗತ್ತಲ್ಲಿ ಇನ್ನೊಂದಿಲ್ಲ. ಎಷ್ಟು ಬಾರಿ ಅದು ಸುಟ್ಟು ಹೋಗಿದೆ, ಎಷ್ಟು ಬಾರಿ ರೀಬಿಲ್ಡ್ ಆಗಿದೆ ಅಥವಾ ರೀಬಿಲ್ಟ್ ಆಗಿದೆ, ಏನ್ ಬೇಕಾದ್ರೆ ಹೇಳಿ, ರೀಕನ್ಸ್ಟ್ರಕ್ಟ್ ಆಗಿದೆ. ಅಷ್ಟು ಯಾವ ಪ್ರದೇಶವೂ ರೀಕನ್ಸ್ಟ್ರಕ್ಟ್ ಆಗಿಲ್ಲ, ಯಾವ ಪ್ರದೇಶವೂ ಮತ್ತೆ ಅದು ತಿರುಗಿ ನಿಂತಿಲ್ಲ. ಯಾಕೆಂದ್ರೆ ಒಂದು ದೇಶ, ಒಂದು ಕಾಲ, ಅದೇ ಇವಾಗ ನೀವು ವೃಂದಾವನ ಒಂದು ಕಾಲದ ಕಾಡು ಆಯ್ತಾ, ಗೋವರ್ಧನ ಪರ್ವತ ಒಂದು ಕಾಲದ ದೊಡ್ಡ ಬೆಟ್ಟ, ಇವತ್ತು ಅದಿಲ್ಲ. ಒಂದು ಕಾಲದಲ್ಲಿ ನಗರದ ಜನಜಂಗುಳಿಯಿಂದ ಕೂಡಿರೋದು ಹಸ್ತಿನಪುರ, ಇವತ್ತು ಅದು ಕಾಡು. ಲೇಬಲ್ ಬೇರೆ ಇದೆ, ಯುನೆಸ್ಕೋದು ಸಂರಕ್ಷಿತ ಪ್ರದೇಶ ಅಂತ. ಇವತ್ತು ದೋಬ್ ಅಂತ ಹೇಳಿ, ದೋಬಿಂದ ಒಂದು ಸ್ವಲ್ಪ ಒಳಗಡೆ ಹೋದ್ರೆ ರಕ್ಷಿತ ಅರಣ್ಯ ಅದು. ಕುರುಕ್ಷೇತ್ರ ಸ್ವಲ್ಪ ಹಾಗೆ ಇದೆ, ಆದರೆ ಮನೆಗಳೆಲ್ಲ ಆಗಿದೆ. ಮೊದಲು ಏನೂ ಇರಲಿಲ್ಲಂತೆ, ಫ್ಲ್ಯಾಟ್ ಅಂದ್ರೆ ಫ್ಲ್ಯಾಟ್ ಅದು ಕುರುಕ್ಷೇತ್ರ. ಅಲ್ಲಿ ಕೃಷ್ಣ ಮ್ಯೂಸಿಯಂನಲ್ಲಿ ಒಂದು ಸ್ವಲ್ಪ ಆ ಇದರಲ್ಲಿ ಸಮುದ್ರದಲ್ಲಿ ತೆಗೆದ ಇದನ್ನೆಲ್ಲ ಇಟ್ಟಿದ್ದಾರೆ. ಇರಲಿ,
ಯಾರಾದರೂ ಕುರುಕ್ಷೇತ್ರಕ್ಕೆ ಹೋಗೋದಾದರೆ ಆ ಕೃಷ್ಣ ಮ್ಯೂಸಿಯಂ ಅನ್ನು ನೋಡಿ ಬನ್ನಿ. ಅನೇಕ ಸಂಗತಿಗಳು ಮಹಾಭಾರತದ ಇದು ಅವ್ರು ಏನೇನೋ ಹೇಳ್ತಾರೆ, ನಾವು ತಗೊಂಬಂದು ಮತ್ತೆ ಮಹಾಭಾರತದಲ್ಲಿ ಓದಬೇಕು. ಅವರು ಶೈವ ವೈಷ್ಣವರ ಗಲಾಟೆ ಏನೇನೋ ಹೇಳ್ತಾರೆ ಅಲ್ಲಿ ಕ್ಯೂರೇಟರ್, ಡೋಂಟ್ ಬಿಲೀವ್ ದಮ್. ಅದನ್ನ ವಸ್ತು ನೋಡಿ ಗ್ರಂಥದಲ್ಲಿ ಹುಡುಕಿ. ಆ ಸಮೃದ್ಧವಾದ ಕಾಶಿಯನ್ನು ಆಳ್ತಾ ಇದ್ದ ದಿವೋದಾಸ. ಅವರು ಹಯಹಯರು ಆಗಾಗ ಬಂದು ಕಾಟ ಕೊಡ್ತಾ ಇದ್ರು. ಆಗತ್ಯ ಹಯಹಯ ಭೂಯ ಪ್ರಬಾಧಂತೆ ಪುನಃ ಪುನಃ. ಇವನು ಎಷ್ಟು ಅಂತ ನೋಡಿದ, ತಿರುಗಿ ಬಿದ್ದ. ದೇವಾತುರ ಸಮಂ ಭೀಮಂ ದಿವೋದಾತೋ ಮಹಾಯತಾ. ಇವನು ಭೀಕರವಾದ ಯುದ್ಧ. ಹತವಾಹನ ಭೂಯಿಷ್ಠ ರಾಜ ದೈನ್ಯಮುಪಾಗಮತ್. ಮೂರನೇ ತಲೆಮಾರಿನ ದಿವೋದಾಸನು ಸೋತ. ಆನೆ ಕುದುರೆಗಳನ್ನು ಕಳೆದುಕೊಂಡ, ಯೋಧರನ್ನು ಕಳೆದುಕೊಂಡ, ಹಣ ಕಳ್ಕೊಂಡ. ಕ್ಷೀಣಕೋಶಶ್ಚ ಪಾರ್ಥಿವ. ಯುದ್ಧ ಮಾಡಿದ್ರೆ ಎಷ್ಟು ಹಣ ನಷ್ಟ ಆಗತ್ತೆ. ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಆಫ್ಟರ್ ವಾರ್ ಅಂತ ಇದೆಯಲ್ಲ, ಅದು ಬಹಳ ತಲೆನೋವು. ಅದು ಒಂದೆರಡು ಆಯಾಮದಲ್ಲಿ ಅಮರ್ಕೊಳ್ಳೋದಲ್ಲ ಅದು. ಸಚಾಶ್ರಮ ಉಪಾಗಮ್ಯ ಓಡಿದ ದಿವೋದಾಸ. ಪಲಾಯನ ಪರೋಭವತ್. ಭರದ್ವಾಜರ ಆಶ್ರಮಕ್ಕೆ ಬಂದು ನಮಸ್ಕಾರ ಮಾಡಿ, ವಾಚ ಭಗವಂತಂ ತಂ ಪುತ್ರ ಮಾಧ್ಯಂ ಬೃಹಸ್ಪತೇ. ಭರದ್ವಾಜ ರುಚಿಗಳು ಬೃಹಸ್ಪತಿಯ ಮಕ್ಕಳು. ದಿವೋದಾತ ಹೇಳಿದ, ಭಗವನ್ ವೈತಹವ್ಯೈರ್ಮೇ ಯುದ್ಧೇ ವಂಚ ಪ್ರಣಾಚಿತಃ. ವೀತಹವ್ಯನ ಮಕ್ಕಳು ನನ್ನನ್ನು ಯುದ್ಧದಲ್ಲಿ ಇನ್ನಿಲ್ಲದಂತೆ ಕಾಡಿದರು. ನನ್ನ ಇಡೀ ಪೀಳಿಗೆಯನ್ನು ಕೊಂದು ಹಾಕಿದ್ದಾರೆ. ನಾನೊಬ್ಬನೇ ಅಹಮೇಕ ಪರಿದ್ಯೂನಃ. ಬದುಕಿ ಅಲವತ್ತುಕೊಳ್ಳುವವನನ್ನ ಪರಿದ್ಯೂನ ಅಂತ. ಅಲವತ್ತುಕೊಳ್ಳೋದು ಅಂತಂದ್ರೆ ದೀನವಾಗಿ ಅಳೋದು. ನನ್ನನ್ನು ರಕ್ಷಿಸಿ, ನನ್ನನ್ನು ಕಾಪಾಡಿ, ಅನಾಥ ಪ್ರಜ್ಞೆಯನ್ನು ಅನುಭವಿಸೋದು. ಇಷ್ಟೆಲ್ಲ ಪದಗಳನ್ನು ಕನ್ನಡದ ಒಂದೇ ಪದ ಹೇಳುತ್ತೆ, ಅಲವತ್ತುಕೊಳ್ಳುವುದು ಅಂತ. ಬದುಕಿ ಅಲವತ್ತುಕೊಳ್ತಾ ನಿಮ್ಮನ್ನ ಶರಣಾಗಿದ್ದೇನೆ. ಶಿಷ್ಯ ಸ್ನೇಹೇನ ಭಗವನ್ ತ್ವಮ್ಮಾಂ ರಕ್ಷಿತುಮರ್ಹಸಿ. ನಿಮ್ಮ ಶಿಷ್ಯ ನನ್ನ ರಕ್ಷಣೆ ಮಾಡಬೇಕು. ಆಯಿತು ಅಂತ ಹೇಳಿ ಭರದ್ವಾಜರು ಅವನನ್ನು ಸ್ವೀಕರಿಸಿದರು. ನಭೇತವ್ಯಂ ನಭೇತವ್ಯಂ ಸೌದೇವ್ಯೇತು ತೇ ಭಯಂ. ಏನು ಭಯಪಡಬೇಡ ಓ ಸುದೇವನ ಮಗನೇ, ದಿವೋದಾಸನೇ, ನಿನ್ನ ಭಯವೆಲ್ಲ ಹೋಗಲಿ. ನಾನೊಂದು ಇಷ್ಟಿಯನ್ನು ಮಾಡಿಸ್ತೇನೆ. ಸುತಕಾರಿಕಾಂ, ಮಕ್ಕಳನ್ನು ಉಂಟು ಮಾಡುವ ಇಷ್ಟಿ. ಬೇಕಷ್ಟು ಜನ ವೀತಹವ್ಯನ ಮಕ್ಕಳನ್ನು, ವೈತಹವ್ಯ ಸಹಸ್ರಾಣಿ, ಸಾವಿರಾರು ಜನ ವೀತಹವ್ಯನ ಮಕ್ಕಳೇನಿದ್ದಾರೆ ಅವರನ್ನು ಕೊಲ್ಲುವಂತಹ ಒಬ್ಬ ಮಗ. ಆ ಶಕ್ತಿಯನ್ನು ನಿನಗೂ ಕೊಡ್ತೇನೆ, ನಿನ್ನ ಮಗನಿಗೂ ಕೊಡ್ತೇನೆ. ಯಾಕೆಂದರೆ ಸಾಮಾನ್ಯ ನೀವು ನೋಡಿದ್ರೆ ತಲೆಮಾರು ನಂಬರ್ 1, ತಲೆಮಾರು ನಂಬರ್ ಎ, ಎರಡಕ್ಕೂ ಗಲಾಟೆ ಆಗುತ್ತೆ. ಎ ಅನ್ನುವ ತಲೆಮಾರು 1 ಅನ್ನುವ ತಲೆಮಾರಿನ ಎಷ್ಟೋ ಜನರನ್ನು ಹೊಡೆದಾಕ್ತಾರೆ. ಯಾವನೋ ಒಬ್ಬ 1 ಅನ್ನುವ ತಲೆಮಾರಿನ ಒಬ್ಬ ಹುಡುಗ ಉಳ್ಕೊಳ್ತಾನೆ. ಅವನೇನು ಮಾಡ್ತಾನೆ, ಏನು ಹೊಡೆದು ಹಾಕ್ತಾನೆ. ಅವನು ಬಿ ಈ ಎ 2 ಸಂಪರ್ಕ. ಹೀಗೆ ತಲೆಮಾರಿನ ಒಂದು ಯುದ್ಧ ಆಗ್ತಾ ಬರ್ತಾ ಇರುತ್ತೆ. ನಾನು ನಿನ್ನೆ ಆ ಪೆರಿಟಾಲ ಅಂತನ್ನುವ ಒಂದು ಊರಿನ ಕಥೆಯನ್ನು ಹೇಳಿದೆ. ಆಂಧ್ರ ಪ್ರದೇಶದಲ್ಲಿ ಇರುವ ಒಂದು ಭಾಗ ಯಾವ ರೀತಿ ಪರಸ್ಪರ ಹೊಡೆದಾಡಿಕೊಂಡು ಬಾಲವೃದ್ಧಾವಶೇಷಿತ ಆಗಿತ್ತು ಆಗ. ಈಗ ಮತ್ತೆ ತುಂಬಿರಬಹುದು. ಆ ರೀತಿ ಆಗೋಗುತ್ತೆ, ಯಾರೂ ಇರಲ್ಲ. ಆ ರೀತಿ ಎಷ್ಟು ಊರುಗಳು ನಾಶ ಆಗಿಲ್ಲ ರೀ, ಅಲ್ವಾ? ಲೆನಿನ್ಗ್ರಾಡ್ ನಾವು ಈಗ ನೋಡುವಲ್ಲಿಯೇ ಮಹಾಭಾರತದಲ್ಲಿ ಬಿಡಿ, ಮಹಾಭಾರತದ್ದೇ ಬಾಲವೃದ್ಧಾವಚೇಚಿತ ಅಂತನ್ನುವ ಮಾತು ಹೌದು. ಅದೆಲ್ಲ ಸಾತ್ಯಕಿ ಮತ್ತೆ ಭೂರಿಶ್ರವಸ್ಸರಿಗೆ ತಲತಲಾಂತರದ ದ್ವೇಷ. ಸಾತ್ಯಕಿಯ 10 ಮಕ್ಕಳನ್ನು ಭೂರಿಶ್ರವಸ್ ಒಬ್ಬನೇ ಕೊಲ್ತಾನೆ. ಆ ಭೂರಿಶ್ರವಸನ್ನು ಸಾತ್ಯಕಿ ಕೊಂದಾಕ್ತಾನೆ. ಆ ತಲೆತಲೆಮಾರಿನ ದ್ವೇಷ ಅದು ಜ್ವಲಂತವಾಗಿ ಉರಿತಾ ಇರುತ್ತೆ.
ತತ ಇಷ್ಟಿಂ ಚಕಾರರ್ಚಿ. ನಿಮಗೆ ಅದರ ಈಗಲೂ ಕಥೆ ನಡೀತಾ ಇರಬೇಕು. ಫ್ಯಾಕ್ಷನ್ಸ್ ಅನ್ನುವ ಹೆಸರಿನಲ್ಲಿ ಅಲ್ಲಿ ನಡೀತಾ ಇರುತ್ತೆ ಆಂಧ್ರ ಪ್ರದೇಶದಲ್ಲಿ. ಅಥಾಸ್ಯ ತನಯೋ ಜಜ್ಞೆ ದೈವೋ ದಾಸಿ ಪ್ರತರ್ದನ. ಅಲ್ಲಿ ಪ್ರತರ್ದನ ಅನ್ನೋನು ಹುಟ್ಟಿದ. ಇವನು ವೇದ ಪ್ರತಿಪಾದ್ಯನಾದವನು ಪ್ರತರ್ದನ. ಕೌಶಿತಿಕಿ ಉಪನಿಷತ್ತಿನಲ್ಲಿ ಇವಂದೇ ಕಥೆ ಇರೋದು, ಪ್ರತರ್ದನ ಅಂತ. ಆ ವೀತಹವ್ಯನ ಮಗ, ಇದು ದಿವೋದಾಸನ ಮಗ ಪ್ರತರ್ದನ. ಅವನು ವೇದವನ್ನು ತಿಳಿದುಕೊಂಡ, ಧನುರ್ವೇದವನ್ನು ತಿಳಿದ, ಅತ್ಯದ್ಭುತ ತೇಜಸ್ವಿಯಾದ. ತತಸ್ಸ ಕವಚಿ ಧನ್ವಿ ಬಾಣಿ ದೀಪ್ತ ಇವಾನಲಃ ಪ್ರಯಯೋ ಸಧನುರ್ಧುನ್ವನ್ ವಿವರ್ಷಿಷುರಿವಾಂಬುದಃ. ಕವಚಿ ಮೈಗಾಪನ್ನು ತೊಟ್ಟು, ಧನ್ವಿ ಬಿಲ್, ಮೈಗಾಪು ಅಂದ್ರೆ ಕವಚ, ಮೈಗಾಪನ್ನು ತೊಟ್ಟು ಬಿಲ್ಲನ್ನು ಹಿಡಿದು ಸರಳುಗಳನ್ನು ಎಚ್ಚುತ್ತಾ ಬಂದ. ವಿವರ್ಷಿಷುರಿವಾಂಬುದಃ, ಮಳೆಗೆರೆಯುವ ಮೋಡದ ಹಾಗೆ. ತಂ ದೃಷ್ಟ್ವಾ ಪರಮಂ ಹರ್ಷಂ ಸೌದೇವಿ ರೂಪಪದ್ಯತೆ. ಮಗನ ಈ ವೈಭವವನ್ನು ನೋಡಿ ಖುಷಿಪಟ್ಟ. ಯುವರಾಜನಾಗಿ ಮಾಡಿದ ಪ್ರತರ್ದನನನ್ನ ನೋಡ್ತಾ ಕೂತ. ಪ್ರತರ್ದನನಿಗೆ ಹೇಳಿದ, ಮಗು, ನಮ್ಮ 3 ತಲೆಮಾರಿನ ಜನರನ್ನ ವರಸಿ ಬಿಟ್ಟ ಆ ಹೈಹಯರನ್ನ ಬಿಡಬಾರದು. ವೀತಹವ್ಯನ ಮಕ್ಕಳು ಮೊಮ್ಮಕ್ಕಳನ್ನ ಕೊಂದು ಆ ವೀತಹವ್ಯನನ್ನು ಕೊಲ್ಲಬೇಕು. ಇದು ನನಗೆ ಮಾಡಿಕೊಡಬೇಕಾದ ಒಂದು ಮಾತು ಅಂತಂದ. ಆಯ್ತು ಅಂತ ಹೊರಟ. ವೀತಹವ್ಯರ ಪಟ್ಟಣಕ್ಕೆ ಒಬ್ಬನೇ ದಾಳಿ ಇಟ್ಟ. ಏನ್ ಧೈರ್ಯ ಬೇಕದು, ಒಂದು ದೇಶದ ಮೇಲೆ ಒಬ್ಬ ಹೋಗ್ತಾನೆ ಅಂದ್ರೆ. ಆಮೇಲೆ ಎಲ್ಲ ಸೈನಿಕರು ಬಂದರು ಅವನ ಹಿಂದೆ, ಪ್ರತರ್ದನನ ಹಿಂದೆ. ಯುದ್ಧ ಆಯಿತು, ಭೀಕರವಾದ ಯುದ್ಧ. ಹೃತೋತ್ತಮಾಂಗಾಸ್ತೆ ರಾಜನ್ ಭಲ್ಲೈಚ್ಛತ ಸಹಸ್ರತಃ. ಸ್ವಲ್ಪ ಓವರ್ ಕಾನ್ಫಿಡೆನ್ಸು ಇತ್ತು, ಹಿಸ್ಟ್ರಿ ನಮ್ಮ ಪರವಾಗಿದೆ ಅಂತ. ಸ್ವಲ್ಪದರಲ್ಲೇ ಕುಸಿದು ಬಿತ್ತು, ಸತ್ತೇ ಹೋದ್ರೆ ಎಷ್ಟೋ ಜನ. ಆಗ ವೀತಹವ್ಯ ಉಳ್ಕೊಂಡ, ಮುದುಕ. ಮಕ್ಕಳು ಮೊಮ್ಮಕ್ಕಳೆಲ್ಲ ಸತ್ತು. ಮೊಮ್ಮಕ್ಕಳ ವಯಸ್ಸಿನಲ್ಲಿರುವ ಪ್ರತರ್ದನ ಅಟ್ಟಿಸಿಕೊಂಡು ಬಂದ ವೀತಹವ್ಯನನ್ನ. ವೀತಹವ್ಯ ಓಡಿ 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 ಭೃಗುವಿನ ಆಶ್ರಮಕ್ಕೆ ಬಂದ್ಬಿಟ್ಟ. ಅಭಯಂ ಚ ದದೌ ತಸ್ಮೈ ವೀತಹವ್ಯಾಯ ಭಾರ್ಗವಃ. ವೀತಹವ್ಯನಿಗೆ ಅಭಯವನ್ನ ಇತ್ತ. ಶಿಷ್ಯ ಮಧ್ಯದಲ್ಲಿ ಆಸನವನ್ನ ಇಟ್ಟ. ಭೃಗು ಇಡಿಸಿದ, ಕೂತ್ಕೊಳ್ಳೆ ಅಂತ. ಪ್ರತರ್ದನ ಓಡಿ ಬಂದ. ಓಡಿ ಬಂದು ಸುತ್ತಲೂ ನೋಡಿದ. ಭೋ ಭೋ ಕೋತ್ರಾಶ್ಕೇತ್ರಾಶ್ರಮೇ ತಂತಿ ಭೃಗೋ ಶಿಷ್ಯ ಮಹಾತ್ಮನಃ. ಯಾರ್ಯಾರಿದ್ದೀರಾ ಇಲ್ಲಿ? ಭೃಗುವಿನ ಶಿಷ್ಯರು, ಮೊದಲಿಂದ ಕಲಿತವರು. ಎಲ್ಲ ಸೈಡ್ಗೆ ಬಂದ್ಬಿಡಿ ಅಂತಂದ. ಆಗ ಭೃಗು ಏನು ಮಾಡಿದ, ತನ್ನ ಶಿಷ್ಯರನ್ನು ಕಳುಹಿಸಿ ಸತ್ಕಾರವನ್ನು ಮಾಡಿಸಿದ. ಆಮೇಲೆ ಬಂದು ಕೇಳಿದ, ಭಗವನ್, ಇದು ರಾಜನ್ ಕಿಂಗ್ ಕಾರ್ಯಂ, ಏನಪ್ಪ, ಏನಾಗಬೇಕು ನಿನಗೆ? ಯೇಷೋತ್ರ ಕ್ಷತ್ರಿಯೋ ಬ್ರಹ್ಮನ್ ಪೀತಹವ್ಯೋ ವಿಸೃಜ್ಯತಾಂ. ಭೃಗುರುಚಿಗಳೇ, ನಿಮ್ಮಲ್ಲಿ ಗೌರವವಿಟ್ಟು ಕೇಳ್ತಾ ಇದ್ದೇನೆ. ಆ ನಿಮ್ಮ ಶಿಷ್ಯರ ಮಧ್ಯದಲ್ಲಿ ಆ ಕೆಡುಕ ಇದ್ದಾನಲ್ಲ ವೀತಹವ್ಯ, ದಬ್ಬ್ಯ, ಅವನನ್ನು ಕೊಂದಾಕ್ಬಿಡ್ತೀನಿ ಅಂತಂದ. ಅಸ್ಯ ಪುತ್ರೈರ್ ಮಹಾನ್ ವಂಶಃ ಕೃತ್ಸ್ನೋಸ್ಮಾಕಂ ಪ್ರಣಾಶಿತಃ. ಏನನ್ಕೊಂಡಿದ್ದೀರಾ? ನಮ್ಮ ಇಡೀ ವಂಶವನ್ನ 2 ತಲೆಮಾರನ್ನ ನಾಶ ಮಾಡಿದ್ದಾನೆ ಅವನು. ನಮ್ಮ ಹೊಟ್ಟೆಯ ಸಂಕಟ ನಿಮ್ಗೆ ಅರ್ಥ ಆಗೋಲ್ಲ. ಉತ್ಸಾದಿತಶ್ಚ ವಿಷಯ ಕಾಶೀನಾಂ ರಾಜ್ಯ ಸಂಹಿತ. ನಮ್ಮ ಕಾಶಿಯನ್ನು ಎಷ್ಟು ಬಾರಿ ನಾಶ ಮಾಡಿದಾನೆ ಗೊತ್ತಾ ಇವನು? ಮುದುಕ ಈಗ ಇಲ್ಲಿ ಬಂದು ಕೂತಿದ್ದಾನೆ ನಿಮ್ಮ ಶಿಷ್ಯರಾಗಿ. ದಬ್ಬೆ ಅವನನ್ನ. ಏತಸ್ಯ ಬಲದೃಪ್ತಸ್ಯ ಹತಂ ಪುತ್ರ ಶತಂ ಮಯ ಅಸ್ಯೇದಾನಿಂ ವಧಾತ್ ಬ್ರಹ್ಮನ್ ಭವಿಷ್ಯಾಮಿ ಅಮೃತ ಅನೃಣ ಪಿತುಃ. ನಮ್ಮಪ್ಪನಿಗೆ ಮಾತು ಕೊಟ್ಟಿದ್ದೇನೆ. ನಮ್ಮಪ್ಪ ನನಗೆ ಕೊಟ್ಟ ಋಣ ಏನು? ಕೊಲ್ಲು ವೀತಹವ್ಯನನ್ನ ಅಂತ. ಕೊಂದು ಬಿಟ್ಟು ಪಿತೃಋಣವನ್ನು ತೀರಿಸ್ತೇನೆ. ಆಮೇಲೆ ನೀವೇ ಹೇಳಿದ್ ಮಾಡ್ತೇನೆ. ಆಶ್ರಮದ ಪರಿಸರದಲ್ಲಿ ಕೊಲೆ ಮೊದಲಾದವುಗಳನ್ನು ಮಾಡಬಾರದು, ಗೊತ್ತು ನನಗೆ. ಕೊಡೆ ಅವನನ್ನ. ಆಗ ಭೃಗು ಹೇಳಿದ,
ನೇಹಾಸ್ತಿ ಕ್ಷತ್ರಿಯ ಕಶ್ಚಿತ್ ಸರ್ವೇ ಹೀಮಾ ದ್ವಿಜೋತ್ತಮ. ಯಾರಪ್ಪ, ಯಾರನ್ನ ಹೇಳ್ತಾ ಇದೀಯ? ಯಾರೋ ಕ್ಷತ್ರಿಯರನ್ನ ಹೇಳ್ತಾ ಇದ್ದಾಗಿದೆ. ಹೌದು, ಇಲ್ಲಿ ಯಾರು ಕ್ಷತ್ರಿಯರೇ ಇಲ್ಲ, ಎಲ್ಲ ಬ್ರಾಹ್ಮಣರೇ ಇರೋದು ಅಂದ್ಬಿಟ್ರು. ಏವಮೇತದ್ವಚ ಶ್ರುತ್ವ ಭೃಗೋಸ್ತಥ್ಯಂ ಪ್ರತರ್ದನಃ ಪಾದ ಉಪಸ್ಪೃಶ್ಯ ಶನೈಃ ಪ್ರಹಸನ್ ಸೋಬ್ರವೀದ್ವಚಃ. ಗೊತ್ತಾಯ್ತು ಭೃಗುವಿನ ಅಭಿಪ್ರಾಯ ಏನು ಗೊತ್ತಾಯ್ತು, ಪ್ರತರ್ದನ. ಯಾಕೆಂದ್ರೆ ಅವನು ಋಷ್ಯಾಶ್ರಮದಲ್ಲೇ ಬೆಳೆದದ್ದು. ಕಾಲ್ಗಳನ್ನು ಮುಟ್ಟಿ ನಮಸ್ಕಾರ ಮಾಡಿ, ಯದೇಶ ಕ್ಷತ್ರಿಯೋ ವೀರ್ಯಾತ್ ಸ್ವಜಾತೇಸ್ತ್ಯಾಜಿತೋ ಮಯ ಋಷೇರೇ ವಚನಂ ಸತ್ಯಂ ಸರ್ವೇ ಸ್ಮ ಬ್ರಾಹ್ಮಣ ಇತಿ. ಋಷಿಯ ಮಾತು ಇಲ್ಲಿ ಎಲ್ಲ ಬ್ರಾಹ್ಮಣರೇ ಇದ್ದಾರೆ ಅಂದರೆ ಇದ್ದ ಕ್ಷತ್ರಿಯರು ಕ್ಷತ್ರಿಯತ್ವವನ್ನು ಕಳ್ಕೊಂಡಿದ್ದಾರೆ ಅಂತ. ನಮ್ಮಪ್ಪನ ಮಾತನ್ನು ನಿಮ್ಮ ಮಾತಿಗಾಗಿ ಬಿಡ್ತೇನೆ, ಯಾಕೆಂದ್ರೆ ದೇಹವೇ ನಾಶ ಆಗಬೇಕು ಅಂತಿಲ್ವಲ್ಲ. ಇನ್ನು ಮುಂದೆ ಇವನು ಮತ್ತೆ ಜನರನ್ನ ಸಂಭಾಳಿಸಿಕೊಂಡು ಯಾವುದೋ ಮಗುವನ್ನು ಪಡೆದು ಬಂಡಾಯ ದಂಡೆತ್ತಿ ಬರಬಾರದು ನಮಗಷ್ಟೆ. ನೀವು ಅದನ್ನು ಮಾಡಿಸ್ತೀರಾ ಅಂತ ಭರವಸೆ ಇದೆ. ಯಾಕೆಂದ್ರೆ ನೀವು ಹೇಳಿದ್ದೀರಾ ಅಂದಮೇಲೆ ಅವನಿನ್ನು ಬ್ರಾಹ್ಮಣ ಆಗ್ಬಿಡ್ಬೇಕು. ಕಾಣಿಸ್ತಾ ಇದ್ದಾನೆ ವೀತಹವ್ಯ, ಅವನು ಕ್ಷತ್ರಿಯನಾಗಿ ಉಳಿಬಾರದು, ಬ್ರಾಹ್ಮಣ ಆಗಬೇಕು. ಹಾಗಿದ್ರೆ ಅನುಜಾನೀಹಿ ಮಾಂ ಬ್ರಹ್ಮನ್, ಅನುಮತಿ ಕೊಡಿ, ನಾನು ಹೋಗ್ತೇನೆ. ಧ್ಯಾಯಸ್ವಚ ಶಿವೇನ ಮಾಂ, ನನಗೆ ಒಳ್ಳೇದಾಗಲಿ ಅಂತ ನೀವು ಮನಸ್ಸಿನಲ್ಲಿ ಅಂದುಕೊಳ್ಳಿ ಸಾಕು. ತ್ಯಾಜಿತೋ ಹಿ ಮಯಾ ಜಾತೆ ರಾಜೈಷ ಭೃಗುಸತ್ತಮ. ಇವನು ಕ್ಷತ್ರಿಯ ಪದವಿಯನ್ನೇ ಕಳ್ಕೊಂಡಿದ್ದಾನೆ. ಭೃಗುಣ ಸೋಭ್ಯನುಜ್ಞಾತೋ ಯಯೌ ರಾಜ ಪ್ರತರ್ದನಃ ಯಥಾಗತಂ ಗತಿಂ ಕನ್ಯಾಂ ಯಥಾಗತಂ ಗತಿಂ ಕಾಂತಾಂ ದೈವೋ ದಾಸಿ ಪ್ರತಾಪವಾನ್. ಯಥಾಗತಂ ಗತಿಂ ಕಾಂತಾಂ. ಆಮೇಲೆ ದಿವೋದಾಸ ಹೊರಟು ಹೋದ. ಭೃಗೋರ್ ವಚನ ಮಾತ್ರೇಣ ಸೋಪಿ ಬ್ರಾಹ್ಮಣತಾಂ ಗತಃ. ಭೃಗುವಿನ ಮಾತು ಏನಿದೆ ಅದನ್ನ ಅವನು ಕೇಳಿಕೊಂಡ. ವೀತಹವ್ಯ ಬ್ರಾಹ್ಮಣನಾಗಿಬಿಟ್ಟ. ಅಂದರೆ ಇವರ ಮಾತು ನನ್ನನ್ನು ಪ್ರಾಣ ರಕ್ಷಣೆ ಮಾಡಿದ್ದಾರೆ, ಇವರ ಮಾತಿನಂತೆ ನಾನು ಬಹಳ ಚೆನ್ನಾಗಿ ಬದುಕಬೇಕು ಅಂತ ತನ್ನ ಎಲ್ಲ ಒಳಗಡೆ ಇರುವ ರಾಗ ದ್ವೇಷ ಮೊದಲಾದವುಗಳನ್ನು ತೊರೆದ. ಭೃಗು ಒಂದು ಮಾತು ಹೇಳಿದ್ದಷ್ಟೇ. ಅಷ್ಟು ವರ್ಷ ಕಾಲ ಮುಚ್ಚಿರುವ ಅವನ ಸ್ವಭಾವ ಅಭಿವ್ಯಕ್ತ ಆಗಲಿಕ್ಕೆ ಆ ಒಂದು ಮಾತು ಸಾಕಾಗೋಯ್ತು. ಯಸ್ಯ ಗೃತ್ಸಮದ ಪುತ್ರೋ ವೀತಹವ್ಯ ಇವಾಪರಃ ಶಕ್ರಸ್ತ್ವಮಿತಿಯೋ ದೈತ್ಯೈಃ ಗೃಹೀತಃ ಕಿಲ ಪೂರ್ವಜೈಃ. ಅವನ ಮಗನೇ ಗೃತ್ಸಮದ. ಇಲ್ಲ, ಅದೇ ಹೇಳ್ತೇನೆ, ವೀತಹವ್ಯನ ಮಗ. ವೀತಹವ್ಯ ಮತ್ತೆ ಗೃಹಸ್ಥನಾಗಿ ಮುಂದುವರೆದ. ಮುದುಕ. ಅವನಿಗೆ ಒಬ್ಬ ಮಗ ಹುಟ್ಟಿದ ಗೃತ್ಸಮದ. ಆ ಗೃತ್ಸಮದ ಕಂಡು ಹಿಡಿದ ಮಂಡಲ ಗಾರ್ತ್ಸಮದ ಮಂಡಲ. ಋಗ್ವೇದೇ ವರ್ತತೆ ಚಾಗ್ರ್ಯ ಶ್ರುತಿರತ್ರ ವಿಚಾಂಪತೆ. ಋಗ್ವೇದದಲ್ಲಿ ಅವನು ಕಂಡುಹಿಡಿದ ಒಂದು ಇಡೀ ಮಂತ್ರ ಗ್ರಾಮ ಇದೆ. ಸಬ್ರಹ್ಮವಾದಿ ವಿಪ್ರರ್ಚಿ ಶ್ರೀಮಾನ್ ಗೃತ್ಸಮದೋಭವತ್ ಪುತ್ರೋ ಗೃತ್ರಮದಸ್ಯಾಪಿ ವಿಪ್ರಸ್ಸಾವೈನತೋಭವತ್. ಗೃತ್ಸಮದನ ಮಗ ಸಾವೈನಸ, ಸಾವೈನತನ ಮಗ ವಿತಸ್ತ್ಯ, ವಿತಸ್ತ್ಯನ ಮಗ ಶಿವ, ಶಿವನ ಮಗ ಶ್ರವಸ್, ಶ್ರವಸ್ಸಿನ ಮಗ ತಮಸ್, ತಮಸ್ಸಿನ ಮಗ ಪ್ರಕಾಶ, ಪ್ರಕಾಶನ ಮಗ ವಾಗೀಂದ್ರ. ಆ ವಾಗೀಂದ್ರ ಎಲ್ಲ ತನ್ನ ವೇದದ ವೈದುಷ್ಯದಿಂದ, ವೇದದ ಹೊಳಹಿನಿಂದ
ಎಲ್ಲರನ್ನ ಸಂತೋಷಗೊಳಿಸಿದ ಬ್ರಹ್ಮವಾದಿಗಳನ್ನ. ಆ ವಾಗೀಂದ್ರನ ಮಗ ರುರು ಘೃತಾಚಿಯಲ್ಲಿ ಹುಟ್ಟಿದವ. ಆ ರುರು ಏನು ಮಾಡಿದ, ಪ್ರಮದ್ವರೆಯನ್ನು ಮದುವೆ ಆದ. ರುರು ಮತ್ತು ಪ್ರಮದ್ವರ ಕಥೆ ಗೊತ್ತಲ್ಲ, ಆದಿಪರ್ವದಲ್ಲಿ ಬರುತ್ತೆ. ರುರು ಹಾಗೂ ಪ್ರಮದ್ವರೆಯರು ಮದುವೆ ಆಗಬೇಕು ಅಂತ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಿದ್ರು. ಮದುವೆ ಆಗಲಿಕ್ಕೆ ಇನ್ನೊಂದು 2 ದಿವಸ ಇದೆ ಅನ್ಬೇಕಾದ್ರೆ ಹಾವು ಕಚ್ಚಿ ಪ್ರಮದ್ವರ ಸತ್ತೋದು. ಆಗ ರುರು ಕೇಳಿದ, ನಾನು ಸತ್ತೋಗ್ತೇನೆ, ಅವಳನ್ನ ಬಿಟ್ಟಿರ್ಲಿಕ್ಕಲ್ಲ. ಅಷ್ಟು ಹೊತ್ತಿಗೆ ಒಬ್ಬ ದೇವದೂತ ಬಂದ. ನಿನ್ನ ಆಯುಷ್ಯದ ಅರ್ಧ ಭಾಗವನ್ನು ವಿಚಾರ ಮಾಡದೆ ಕೊಟ್ರೆ ಅವಳು ಬದುಕ್ತಾಳೆ, ಆಯ್ತು ಕೊಡ್ತೇನೆ ಅಂತಂದ. ಆ ರುರು ಏನ್ ಮಾಡಿದ, ಸಿಕ್ಕ ಹಾವುಗಳನ್ನೆಲ್ಲ ಕೊಲ್ತಾ ಇದ್ದ. ಆ ಹಾವುಗಳಲ್ಲಿ ಒಂದು ಜನಮೇಜಯನ್ ಕತೆ ಹೇಳಿತು. ಜನಮೇಜಯ ಅಂತ ಒಬ್ಬ ಇದ್ದಾನೆ, ಅವನು ಕೂಡ ಹಾವನ್ನ ಸರ್ಪಯಾಗ ಮಾಡಬೇಕು ಅಂತ ಅವನು ಬಂದು ವಿಸಿಟ್ ಮಾಡ್ದ. ಅಷ್ಟೊತ್ತಿಗೆ ಇನ್ನೊಬ್ಬ ಬ್ರಾಹ್ಮಣ ಬಂದ, ಅವನು ಕೂಡ ಸರ್ಪಯಾಗ ಮಾಡಿಸಿದ್ದೆ ಅವನ ಹೆಸರು ಉದಂಕ ಅಂತ. ಆ ಸರ್ಪಯಾಗದಲ್ಲಿ ಈ ಕಥೆ ಶುರು ಆಗಿತ್ತು. ಇರ್ಲಿ, ನಿಮಗೆ ಇನ್ನೊಂದು ಶಾಕಿಂಗ್ ಇದೆ, ಅಥವಾ ಸರ್ಪ್ರೈಸ್. ಶಾಕಿಂಗ್ ಅನ್ನೋದಕ್ಕಿಂತ ಸರ್ಪ್ರೈಸ್. ಆ ರುರು ಮತ್ತು ಪ್ರಮದ್ವರೆಯರಲ್ಲಿ ರುರುವಿನಿಂದ, ರುರು ಅನ್ನುವ ಋಷಿ, ಅವನಿಂದ ಪ್ರಮದ್ವರೆಯಲ್ಲಿ ಹುಟ್ಟಿದವ ಶುನಕನ ಮಗನೇ ಶೌನಕ. ಅವನೇ ಭಾಗವತ ಭಾರತ ಕೇಳಿದ್ದು. ಯಾರಿಂದ? ಸೂತ ಪುರಾಣಿಕರಿಂದ. ಇದು ಲಿಂಕ್. ಈ ರೀತಿಯಾಗಿ ವೀತಹವ್ಯ ಬ್ರಾಹ್ಮಣನಾದ ಭೃಗುವಿನ ಪ್ರಸಾದದಿಂದ ಈ ರೀತಿ ಏಷತೆ ಕಥಿತೋ ವಂಶೋ ರಾಜನ್ ಗಾರ್ಥಮದೋ ಯಥಾ ವಿಸ್ತರೇಣ ಕುರುಶ್ರೇಷ್ಠ ಕಿಮನ್ಯದಿಹ ವರ್ತತಾಂ. ಇನ್ನೇನ್ ಬೇಕು ನಿನಗೆ? ಇದಾದ ಮೇಲೆ ಅವನು ಮುಂದಿನ ಪ್ರಶ್ನೆ 6ನೇ ಅಧ್ಯಾಯ ಹೆಂಗೆ ಶುರು ಆಗತ್ತೆ ಅಂದ್ರೆ, ಯುಧಿಷ್ಠಿರ ಕೇಳ್ತಾನೆ, ದೈವ ಪ್ರಯತ್ನ, ದೈವ ಸಂಕಲ್ಪ ದೊಡ್ಡದೋ ಪುರುಷ ಪ್ರಯತ್ನ ದೊಡ್ಡದೋ ಅಂತಾನೆ. ಅದು ನಾಳೆ ನಾವು ಮಾತನಾಡ್ತೇವೆ. ಅದು ವಸಿಷ್ಠರ ಸಂವಾದ. ಅದು ಒಬ್ಬ ಬ್ರಾಹ್ಮಣನ ಜೊತೆ ವಸಿಷ್ಠರ ಸಂವಾದ ಬಹಳ ವಿಚಿತ್ರವಾಗಿದೆ. ಅದನ್ನ ನೋಡೋಣ ನಾವು ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.